ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿ ನಟ ಚೇತನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಕುಮಾರ್ ಅಭಿಮಾನಿಗಳು ಈಗ ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಟ ಚೇತನ್ ಅಹಿಂಸಾ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಿದೆ. ನಟ ಚೇತನ್ ಸದಸ್ಯತ್ವವನ್ನು ರದ್ದು ಮಾಡುವಂತೆ ಕರವೇ ಆಗ್ರಹಿಸಿದೆ. ಫಿಲ್ಮ್ ಚೇಂಬರ್ ಎದುರು ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಅನ್ನ ನಡೆಸಿದ್ದು, ನಟ ಚೇತನ್ ಗಡೀಪಾರು ಮಾಡಬೇಕು ಅಂತ ಧಿಕ್ಕಾರ ಘೋಷಣೆಯನ್ನ ಕೂಗಿದ್ದಾರೆ. ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಯಾಕೆ ಇವರಿಗೆ ಈ ಒಂದು ಸಮಾಧಿಯ ಜಾಗದ ವಿವಾದ ಎಳೆತರಬೇಕು ಅನ್ನುವಂತಹ ಉದ್ದೇಶ ಇತ್ತೋ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ಇಲ್ಲಿರೋದಕ್ಕೆ ಯೋಗ್ಯರಲ್ಲ, ಒಬ್ಬ ನಟ ಅಂತ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ನಾವೆಲ್ಲರೂ ಒಪ್ಪಿರ್ತಕ್ಕಂತಹ ರಾಜ್ಕುಮಾರ್ ಅವರ ಘನತೆಯನ್ನ, ಅವರ ಅಭಿಮಾನಿಗಳ ಭಾವನೆಯನ್ನ ಕುಂದಿಸುವ ಕೆಲಸವನ್ನ ನಟ ಚೇತನ್ ಮಾಡಿದ್ದಾರೆ. ಹಾಗಾಗಿ ಫಿಲಂ ಚೇಂಬರ್ನಲ್ಲಿ ಅವರ ಸದಸ್ಯತ್ವ ಏನಿದೆ ಅದನ್ನು ರದ್ದುಗೊಳಿಸಿ ಅಂತ ಇವತ್ತು ಫಿಲಂ ಚೇಂಬರ್ನ ಅಧ್ಯಕ್ಷೆ ಜಯಮಾಲಾ ಅವರನ್ನ ಭೇಟಿ ಮಾಡಿದ್ರು. ತಮ್ಮ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಿರಿಯ ಹೋರಾಟಗಾರರಂತ ನಾರಾಯಣಗೌಡರು ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಮದುವೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಕೂಡಲೇ ಚೇತನ್ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕನ್ನುವಂಥದ್ದು ಮೊದಲನೇದಾಗಿ. ಅವ್ರು ಮಾಡುವಂಥ ಸಿನಿಮಾಗಳಿರ್ಬೋದು, ಬೆಂಬಲ ಮಾಡುವಂಥದ್ದು ಇರ್ಬೋದು, ಸಪೋರ್ಟ್ ಮಾಡುವಂಥ ಸಿನಿಮಾವನ್ನು ಈ ರಾಜ್ಯದಲ್ಲಿ ಬಿಡುಗಡೆ ಆಗಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದು ಎರಡನೇದಾಗಿ. ಮೂರನೇದಾಗಿ ಅವರು ನಮ್ಮ ದೇಶದ ಪ್ರಜೆನೇ ಅಲ್ಲ, ಅಮೇರಿಕದ ಪ್ರಜೆ. ಅವರನ್ನು ಕೇಂದ್ರ ಸರ್ಕಾರ ಗಡೀಪಾರು ಮಾಡಬೇಕನ್ನುವಂಥ ಆದೇಶವನ್ನು ಹೊರಡಿಸಿದೆ. ವಾಣಿಜ್ಯ ಮಂಡಳಿಯಾಗಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿರೋದ್ರಿಂದ ಅವರನ್ನು ವಾಣಿಜ್ಯ ಮಂಡಳಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರ